ಅಂತ ಅನ್ಕೊಳ್ಳೋಣ. ಅದೇ ಎನರ್ಜಿ ಕಂಟಿನ್ಯೂ ಮಾಡೋಣ. ಪ್ರೀತಿಯ ಅಚ್ಚುಮೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ ಕಾಟೇರದ ಖ್ಯಾತಿಯ ಮುದಿಯಣ್ಣ ಕುರುಕ್ಷೇತ್ರದ ಅದ್ಧೂರಿ ನಾಯಕ ನಟ, ಅಷ್ಟೇ ಡೌನ್ ಟು ಅರ್ತ್ ಪರ್ಸನಾಲಿಟಿ ಇರುವಂತಹ ಡಿ ಬಾಸ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಜೋರಾದ ಎಷ್ಟು ವಾವ್ ಅನ್ಸತ್ತೆ, ಮೈ ಜುಮ್ ಅನ್ಸತ್ತೆ ಅಲ್ವಾ? ಇಷ್ಟನೇ ಜೋಶು. ಅವಾಗಿಂದ ಕಾಯ್ತಿರುವಂತ ಕ್ಷಣ ಬಂದೇ ಬಿಟ್ಟಿದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಆಲ್ರೆಡಿ ಕಟ್ಔಟ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ವಾವ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅವ್ರು ಯಾವುದೇ ವೇದಿಕೆಗೆ ಬಂದ್ರು ಒಂಥರ ಮಗು ತರ ಸೌಮ್ಯ ಸ್ವಭಾವ ಇದೆ. ಒನ್ ಆಫ್ ದ ಡೌನ್ ಟು ಅರ್ತ್ ಆರ್ಟಿಸ್ಟ್, ಎಲ್ಲರಿಂದ ಕಾಣುವಂತಹ ಒಂದು ವ್ಯಕ್ತಿತ್ವ. ಈಗ ಕಾರ್ಯಕ್ರಮಕ್ಕೆ ರಂಗು ಬಂದಿದೆ, ಮೆರುಗು ಬಂದಿದೆ, ಜೋಶ್ ಬಂದಿದೆ. ದಯವಿಟ್ಟು ಎಲ್ಲ ಕೂತ್ಕೋಬೇಕು ಶಾಂತವಾಗಿ. ದಯವಿಟ್ಟು ಡಿ ಬಾಸ್ ಅವರು ಜೊತೆಲೇ ಇರ್ತಾರೆ ಇಲ್ಲಿ. ಅಲ್ಲಿ ದಯವಿಟ್ಟು ಅವ್ರಿಗೆ ಕಂಫರ್ಟಬಲ್ ಆಗಿ ಕಾರ್ಯಕ್ರಮನ ನೋಡುವಂತ ಅವಕಾಶ ಮಾಡಿಕೊಡಿ. ಅಭಿಮಾನಿಗಳ ಮೇಲೆ ಅವ್ರು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ನಿಮ್ಮೆಲ್ಲರೂ ನೋಡಕ್ಕೇನೆ ಅವ್ರು ಬಂದಿರೋದು. ಈಗ ವಿಶೇಷವಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಇದೆ, ಅದ್ರ ಬಗ್ಗೆ ಅನೌನ್ಸ್ಮೆಂಟ್. ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಅದೆಷ್ಟೋ ಸವಾಲುಗಳನ್ನು ಮೆಟ್ಟಿ ನಿಂತ ಸರ್, ಎಲ್ಲ ಅಭಿಮಾನಿಗಳು ಹಂಬಲಿಸ್ತಾರೆ, ದಯವಿಟ್ಟು ಮುಂದೆ ಬರಬೇಕು. ಸೊ ಡಿ ಬಾಸ್ ಮಾತಾಡ್ಲೇಬೇಕಲ್ವಾ? ಎಸ್, ಅವ್ರ ಮಾತಿಗೆ ನಾವು ಆಲಿಸ್ತಾ ಇದೀವಲ್ವಾ? ಇಷ್ಟೇನಾ? ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಸೂಪರ್. ಕ್ಷೇತ್ರದ ಖ್ಯಾತಿ ಕೂಡ ಹೊಂದಿ ಎಷ್ಟೋ ನಿರ್ಮಾಪಕರಿಗೆ ಜೀವನಾನ ಕೊಟ್ಟಿರುವಂತಹ, ಪ್ರೀತಿಯ ಮಗು ಮನಸ್ಸಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಅವರ ಪ್ರೀತಿಯ ಗೆಳೆಯರಾಗಿರುವಂತಹ ಅವರ ನೋಡಿ ಅಲ್ಲೇ ಒಂದೆಷ್ಟು ಕ್ಯೂಟ್ ಆಗಿ ಅವರಿಬ್ರು ಕಿತ್ತಾಡ್ತಾ ಇದ್ದಾರೆ. ನೀನ್ ಕೂತ್ಕೊಳ್ಳಿ ಅಂತ. ಅದ್ರಲ್ಲೇ ಅವರ ಗೆಳೆತನ ಗೊತ್ತಾಗತ್ತೆ. ಅವರಿಬ್ರು ಕೂಡ ವಿಟಿನ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಅವರ ಹಳೆ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ರು. ಸೊ ಮೆಜೆಸ್ಟಿಕ್ ನ ಅವರಿಬ್ರು ಜೊತೆ ಇರುವಂತಹ ಒಂದು ಫೋಟೋ ನೋಡಿದ್ದು, ಅದೆಲ್ಲ ಎಷ್ಟು ಒಂಥರ ನಮ್ಮ ಲೈಫ್ ಈ ತರ ಒಂದು ಜರ್ನಿ ಆಯ್ತಲ್ಲ ಅಂತ ಅವರ ಒಂದು ಗೆಳೆತನ ಗಟ್ಟಿಯಾಗಿರ್ಲಿ ಅಂತ ನಾವೆಲ್ಲರೂ ಕೇಳೋಣ. ಸೊ ಯಾರನ್ನ ಮಾತಾಡ್ಸೋಣ? ರೆಡಿನಾ? ಕರೀಲಾ? ಕಾಯ್ತಾ ಇದ್ದೀರಾ? ಇಲ್ಲ ಅಂದ್ರೆ
ಅವರೇ ಬಂದ್ಬಿಡ್ತಾರೆ. ಮತ್ತೆ ಸುಮ್ಮನಿರ್ರಿ, ಸುಮ್ಮನೆ ಇದ್ರೆ ಮಾತಾಡ್ತಾರೆ. ಎಲ್ರಿಗೂ ಸಹ ಇವತ್ತು ನಿಮಗೋಸ್ಕರ ಜಾಗರಣೆ ಕಾರ್ಯಕ್ರಮ, ನಿಮಗೋಸ್ಕರ ಇನ್ನೂ ತುಂಬಾ ಜನ ನಾಯಕ ನಟರು ಬರ್ತಾರೆ. ಸುಮ್ಮನೆ ಇರ್ರಿ, ಸುಮ್ಮನೆ ಇರಬೇಕು. ನಾವು 3,75,000 ಕೋಟಿ ಬಡ್ಜೆಟ್ ಮಾಡಿದ್ರು ನಮ್ಗೆ ಯಾರು ಹಿಂಗ್ ಮಾಡಲ್ಲ. ನೋಡಿ ಹೆಂಗಿದೆ. ನೀವು ಇದೇ ರೀತಿ ಮುಂದುವರ್ಸಿದ್ರೆ ನಾನು ಹೇಳ್ತಾ ಇದ್ದೀನಿ ಹೊರಡ್ತಾರೆ. ಲಾಸ್ಟ್ ಸಾರಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರ್ರಿ. ಬೇರೆಯವರೆಲ್ಲ ಬಹಳ ಜನ ಇದ್ದಾರೆ. ಬೇರೆಯವ್ರಿಗೆ ತೊಂದರೆ ಮಾಡಿ ನೀವು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಒಳ್ಳೆ ರೀತಿಯಲ್ಲಿ ಸ್ನೇಹಿತರು, ಆತ್ಮೀಯರು ನೀವೆಲ್ಲ ಇದ್ದೀರಿ. ಸ್ವಲ್ಪ ಸುಮ್ಮನೆ ಇರ್ರಿ. ಅವ್ರಷ್ಟು ಜನನ ಕಳಿಸ್ರಿ, ಆಚೆ ಕಳಿಸ್ರಿ ಅವ್ರನ್ನ. ಮತ್ತೆ ಸುಮ್ಮನೆ ಇರ್ರಿ. 23 ವರ್ಷ ಏನೋ ಆಗ್ತಾ ಇತ್ತು. 23 ವರ್ಷದಿಂದ ಮುನಿರತ್ನ ಒಬ್ಬ ಗುತ್ತಿಗೆದಾರ. ಆವತ್ತು ಈ ಬೆಳೆದಂತ ಒಂದು ಸ್ನೇಹ ಒಬ್ಬ ಶಾಸಕನ ಮಾಡೋದಕ್ಕೆ ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ಸಹಾಯ ಮಾಡಿ ಅವ್ರ ಜೊತೆ ನಿಲ್ಲಿ ಅಂತ ತಾವು ಹೇಳಿದ್ದೀರಾ ಸರ್. ತಾವು ಯಾರಿಗೆ ಹೇಳಿದ್ರು ಅವ್ರು ಬಂದು ನನಗೆ ಹೇಳಿದ್ರು. ಆವತ್ತಿಂದ ನನಗೆ ನಮ್ಮ MLA ಮೇಲೆ ಭಾಳ ರೆಸ್ಪೆಕ್ಟ್. ಅದೇ ರೀತಿ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು, ನನ್ನ ಮುಖಂಡರುಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಎಲ್ಲರೂ ಸಹ ಇಲ್ಲಿದ್ದಾರೆ. ನಿಮ್ಮೆಲ್ರಿಗೂ ಸಹ ನನ್ನ ಧನ್ಯವಾದಗಳು, ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಸತತವಾಗಿ 2 ತಿಂಗಳಿಂದ ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಜೀವನ ಮಯೂರದಲ್ಲೊಂದು ಡೈಲಾಗ್ ಇದೆ, ಬಹುಶಃ ನಿಮ್ಮ ತಂದೆಯವರೇ ಹೇಳಿರ್ಬೇಕಲ್ಲ. ಶಿಷ್ಯ ಗುರುನ್ ಮೀರಿಸ್ಬೇಕಂತೆ, ಮಗ ತಂದೆನ ಮೀರಿಸ್ಬೇಕಂತೆ. ಬಹುಶಃ ತೂಗುದೀಪ ಅವ್ರನ್ನ ಮೀರಿಸಿದ್ದೀರಿ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ತೂಗುದೀಪ ಶ್ರೀನಿವಾಸ್ ಅವರು ನಾನು ನೋಡಿ ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗ ಬಂದರೂ ಕೂಡ JB ಪಾರ್ಕ್ ಇಷ್ಟೇ ತುಂಬಿರುತ್ತೆ. ನಿಜವಾಗ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಯಾವಾಗಿದ್ರು ಹಿಂಗೆ ಇರ್ತಾರೆ ಕ್ರೌಡು. ಸ್ವಲ್ಪ ಆಫ್ ಮಾಡ್ತೀರಾ ಇದು? ಏನಕ್ಕೆ ಅಂತಂದ್ರೆ, ಯಾವಾಗಿದ್ 2ನೇ ಸಲ ನಾನು ಬರ್ತಾ ಇರೋದು ಇಲ್ಲೇ. ಆಕ್ಚುಲಿ ನಮ್ಮ ಕುರುಕ್ಷೇತ್ರದ 100 ದಿನದ ಒಂದು ಅವಾರ್ಡ್ ಕೂಡ ತಗೊಂಡಿದ್ದು, ಶೀಲ್ಡ್ಗಳು. ನಮ್ಗೆ ಏನು ಅನಿಸ್ತೀವಿ, 1 ನಿಮಿಷ ರಚನ ನೀನು ತೀರ್ಸಿದ್ರೆ ಮಾತಾಡೋಕ್ಕಾಗಲ್ಲ ತಂದೆ, ತಡೆಯೋ ತಂದೆ. ಏನಕ್ಕೆ ಅಂದ್ರೆ ಒಬ್ಬ ಕಲಾವಿದನಿಗೆ ಶೀಲ್ಡ್ ಅನ್ನೋದು ತುಂಬ ಮುಖ್ಯ. ಅದು ಯಾಕಂದ್ರೆ ಯಾವಾಗಲೂ ಅದನ್ನ ನೋಡ್ತಾ ಇರ್ತೀವಲ್ಲ, ಹೌದಪ್ಪ ಇನ್ನೊಂದ್ಸಲಿ ಈ ಥರ ತಗೊಳ್ಳೋಣ ಅಂತ. ಆದರೆ ಇವತ್ತು ಒಂದೇ ಹೇಳ್ತೀನಿ, ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತವರೆಗೆ ನಾನು ಮುನಿರತ್ನ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದೇ ಅಷ್ಟೇ. ಯಾಕಂದರೆ ಅವ್ರು ಯಾವುದಕ್ಕೂ ಮಾತಾಡಲ್ಲ, ಯಾವುದಕ್ಕೂ ಕೇಳಲ್ಲ. ಈಗಾಗಲೇ ಸರಿ, ಸ್ನೇಹಿತಕ್ಕೂ ಸರಿ ಸರ್, ಅದೆಲ್ಲದಕ್ಕಿಂತ ಸರ್ ಮಾತುಗೂ ಸರಿ ಸರ್. ಯಾಕಂದರೆ ಮುನಿಯವ್ರ ಹತ್ರ ಮಾತು ಕೊಟ್ಟು ನಾವೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ನಾವು ಏನೇ ಕೇಳಿದ್ರು ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರಲ್ಲಿ. ಹೌದಲ್ಲಪ್ಪ, ಏನಕ್ಕಪ್ಪ ಇದು ಅಂತ ಅಂದ್ಬಿಟ್ಟು. ಸೊ ಆ ಥರ ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದಿ. ಏನೇ ಹೆಚ್ಚು ಕಮ್ಮಿ ಆದರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ, ಎಂಜಾಯ್ ಮಾಡ್ಕೊಡೋದು. ಎಲ್ಲರೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮ್ಗೆಲ್ಲ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. Even if
ಅರ್ಥ ತುಂಬಿರುವಂತಹ ನಮ್ಮ ನಿಮ್ಮ ಪ್ರೀತಿಯ ಶಾಸಕರಾದಂತಹ ಮುನಿರತ್ನ ಸರ್ ಅವರಿಂದ ಅವರ ಗೆಳೆಯರಿಗೆ ಒಂದು ಪ್ರೀತಿಯ ಸಂಕೇತ ಗೌರವ ಸಮರ್ಪಣೆ. ಅಲ್ಲೇ ಡಿ ಬಾಸ್ ಅನ್ನಿ, ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಬಾಕ್ಸ್ ಆಫೀಸ್ ಸುಲ್ತಾನ್ಗೆ, ಡಿ ಬಾಸ್ಗೆ, ಆಲ್ರೆಡಿ ಕಟ್ಔಟ್ಗೆ, ಕರುನಾಡ ಚಕ್ರವರ್ತಿಗೆ, ಅಪ್ಪ ನಿಮ್ಮ ಸಂಭ್ರಮ ನೋಡಕ್ಕೆ ಆಗಲ್ಲ. ಸೊ ಅದಕ್ಕೆ ಹೇಳೋದು, ಅಭಿಮಾನಿನ ಸೆಲೆಬ್ರಿಟಿ ಅಂತ ಸೆಲೆಬ್ರೇಟ್ ಮಾಡುವಂತ ಡಿ ಬಾಸ್ ದರ್ಶನ್ ಸರ್ಗೆ ನಾವು ಪ್ರೀತಿಯ ಬೀಳ್ಕೊಡುಗೆ ನಾವು ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸ್ನೇಹಕ್ಕೆ ಒಂದು ಅರ್ಥ ತುಂಬಿಕೊಟ್ಟಿದ್ದೀರಾ. ಸೊ ಆ ಒಂದು ಸ್ನೇಹ ಚಿರಾಯುವಾಗಿರ್ಲಿ, ಯಾವಾಗ್ಲೂ ಅದೇ ತರ ನಗ್ನಕ್ಕೊಂಡು ಇಬ್ರು ಒಂದು ಸ್ನೇಹಕ್ಕೆ ಅರ್ಥ ಕಲ್ಪಿಸ್ಕೊಳ್ಳಿ ಅಂತ ಕೇಳ್ತಾ ಇದೀನಿ. ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್